ನ್ಯೂಸ್ ಫಸ್ಟ್ ಚಾನಲ್ ವೀಕ್ಷಕರಿಗೆ ಭವಿಷ್ಯ ಈ ದಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಮೊದಲು ಮೇಷರಾಶಿ. ನಿಮ್ಮ ದಿನಚರಿಯಲ್ಲಿ ಸ್ವಲ್ಪ ಬದಲಾವಣೆ ಆಗತಕ್ಕಂತಹ ಸೂಚನೆ ಇದೆ. ಹಾಗಾಗಿ ನೀವು ಅಂದುಕೊಂಡಂತಹ ಕೆಲವು ಕೆಲಸಗಳು ಸ್ವಲ್ಪ ಸಮಯದ ವ್ಯತ್ಯಾಸದಲ್ಲೋ ಅಥವಾ ಬೇರೆ ಬೇರೆ ರೂಪವನ್ನು ಪಡ್ಕೊಳ್ಳೋದ್ರಲ್ಲೋ ಆಗುವಂಥದ್ದು ಇರುತ್ತೆ. ಹಾಗಾಗಿ ಮಾನಸಿಕವಾಗಿ ಆ ಸಂದರ್ಭಕ್ಕೆ ಅನುಗುಣವಾಗಿ ಆಗತಕ್ಕಂತಹ ವ್ಯತ್ಯಾಸಗಳನ್ನು ಒಪ್ಪಿಕೊಂಡು ಆ ಕೆಲಸವನ್ನು ಮುಂದುವರಿಸಬೇಕಾದಂಥದ್ರ ಬಗ್ಗೆ ಗಮನ ಇರಬೇಕು. ಕೆಲಸ ಬದಲಾಯಿತು, ಸಮಯ ಬದಲಾಯಿತು ಅಂತ ಹೇಳಿ ಕೋಪ ಮಾಡಿಕೊಳ್ತಕ್ಕಂಥದ್ದು ಅಥವಾ ರೊಚ್ಚಿಗೆ ಹೇಳ್ತಕ್ಕಂಥದ್ದು ಯಾವುದೂ ಕೂಡ ಬೇಡ. ಇದೆಲ್ಲ ಗ್ರಹಗತಿಯ ಪ್ರಭಾವ ಅಂತ ಹೇಳಿ ಭಾವಿಸಿ ಆ ಸಂದರ್ಭಕ್ಕೆ ಅನುಗುಣವಾಗಿ ತಾಳ್ಮೆಯಿಂದ ನೀವು ವರ್ತಿಸಿದರೆ ನೀವು ಅಂದುಕೊಂಡಂತಹ ಕೆಲಸಗಳು ಆಗಲಿಕ್ಕೆ ಅವಕಾಶಗಳಾಗುತ್ತೆ. ಬೇಕಾದವರಿಗೆ ಸ್ವಲ್ಪ ಸಮಯವನ್ನು ಮೀಸಲಾಗಿಡಿ. ಯಾರು ನಿಮಗೆ ತುಂಬ ಆತ್ಮೀಯರಿದ್ದಾರೆ, ಅವರು ಕುಟುಂಬದಲ್ಲೇ ಆಗಲಿ ಅಥವಾ ಸ್ನೇಹಿತ ವರ್ಗದಲ್ಲಾಗಲಿ ಬಂಧುವರ್ಗದಲ್ಲಾಗಲಿ ಎಲ್ಲೇ ಆಗಿರಲಿ, ಅವರಿಗೋಸ್ಕರವಾಗಿ ಸ್ವಲ್ಪ ಸಮಯವನ್ನು ಮೀಸಲಾಗಿಡಿ. ಅವರೇನಾದರೂ ಕೇಳಿದರೆ ಅಥವಾ ಅವರೇನಾದರೂ ನಿಮ್ಮ ಹತ್ರ ಮಾತುಗಳನ್ನು ಆಡಿದರೆ ಅವರಿಗೆ ಸಮಂಜಸವಾದಂತಹ ಸಮರ್ಪಕವಾದಂತಹ ಉತ್ತರವನ್ನು ಕೊಡ್ತಕ್ಕಂತಹ ವಿಚಾರದಲ್ಲಿ ನಿಮ್ಮ ಸಮಯ ಇರಲಿ ಅಂತಕ್ಕಂತಹದ್ದು. ಒಂದಕ್ಕಿಂತ ಹೆಚ್ಚು ಕೆಲಸಗಳನ್ನು ಒಟ್ಟೊಟ್ಟಿಗೆ ಮಾಡಿಬಿಡ್ತೀನಿ ಅನ್ನುವಂತಹ ಒಂದು ಪ್ರಯತ್ನದಿಂದ ವಿಫಲರಾಗ್ತೀರಿ. ಅದರ ಬಗ್ಗೆ ಎಚ್ಚರಿಕೆ ಇರಬೇಕಾಗುತ್ತೆ. ಯಾವ ಕೆಲಸದ ಗುಣಮಟ್ಟವೂ ಕೂಡ ಸರಿಯಾಗೋದಿಲ್ಲ, ಮತ್ತು ತೊಂದರೆಗೂ ಕೂಡ ಅವಕಾಶಗಳು ಹೆಚ್ಚಾಗ್ತಕ್ಕಂಥದ್ದಾಗತ್ತೆ. ಇಷ್ಟಾರ್ಥಗಳು ಈಡೇರುತ್ತೆ, ಆದರೆ ದುರಾಸೆ ಮಾತ್ರ ತಪ್ಪಿದ್ದಲ್ಲ. ಆ ದುರಾಸೆನ ಸ್ವಲ್ಪ ಮಟ್ಟಿಗಾದರೂ ದೂರ ಮಾಡಿಕೊಂಡ್ರೆ ಮತ್ತೊಂದಷ್ಟು ನಿಮಗೆ ಅನುಕೂಲ ಆಗ್ತಕ್ಕಂಥದ್ದಿರುತ್ತೆ. ಹಳೆಯ ರೋಗಗಳಿಂದ ಮುಕ್ತಿ ಸಿಕ್ಕುವಂಥದ್ದಿದೆ, ಅಥವಾ ಏನೋ ಒಂದು ಸಣ್ಣದಾದಂತಹ ಬದಲಾವಣೆ ಜೀವನದಲ್ಲಿ ಒಂದು ಬದುಕಬಹುದು ಅನ್ನುವಂತಹ ಹುಮ್ಮಸ್ಸು ಮತ್ತೆ ನಿಮಗೆ ಪ್ರಾಪ್ತವಾಗ್ತಕ್ಕಂಥದ್ದು ಆಗತ್ತೆ. ಯಾರು ಬಹಳ ದಿವಸದಿಂದ ರೋಗದಿಂದ ನರಳುತ್ತಾ ಇದ್ದೀರಿ ಅವರಿಗೆ ಅನ್ನುವಂಥದ್ದು. ಭಾವನೆಗಳನ್ನು ಆದಷ್ಟು ನಿಯಂತ್ರಣದಲ್ಲಿಟ್ಕೊಳ್ಳಿ. ತುಂಬ ಉದ್ವೇಗಕ್ಕೊಳಗಾಗಿ ಭಾವನಾತ್ಮಕವಾಗಿ ಭಾವುಕರಾಗ್ತಕ್ಕಂಥದ್ದು ಅಷ್ಟು ಒಳ್ಳೆಯದಲ್ಲ ಅನ್ನುವಂಥದ್ದು. ಚಂಡಿಕೇಶ್ವರನನ್ನು ಪ್ರಾರ್ಥನೆ ಮಾಡಿ ಶುಭವಾಗಿ. ವೃಷಭರಾಶಿ. ವ್ಯಾಪಾರದಾರರಿಗೆ ಲಾಭ ಇರತಕ್ಕಂತಹ ದಿವಸ. ತಾವು ಹೂಡಿಕೆ ಮಾಡಿದಂತಹ ಹಣ ನಿಮಗೆ ಲಾಭವಾಗಿ ಸಿಕ್ಕುವಂಥದ್ದಾಗತ್ತೆ. ದೈಹಿಕವಾದಂತಹ ಸಮಸ್ಯೆಯನ್ನು ಎದುರಿಸಬೇಕಾಗತ್ತೆ. ಕೆಲವರಿಗೆ ಚಿಕಿತ್ಸೆಯ ಅಗತ್ಯತೆಯೂ ಇರುತ್ತೆ. ಅಂದರೆ ಆಪರೇಷನ್ ಆಗತಕ್ಕಂತಹ ಹಂತಕ್ಕೂ ಕೂಡ ನಿಮಗಿರತಕ್ಕಂತಹ ಶಾರೀರಿಕವಾದ ನೋವು ನಿಮ್ಮನ್ನು ಬಾಧಿಸುತ್ತೆ ಅಂತ ಅರ್ಥ. ಕೋರ್ಟ್ನಲ್ಲಿರ್ತಕ್ಕಂತಹ ಕೆಲವು ಸಮಸ್ಯೆಗಳು ಬಗೆಹರಿಯುವಂಥದ್ದು, ನ್ಯಾಯಸಮ್ಮತವಾಗಿ ಏನು ಹೋರಾಟ ಮಾಡಬೇಕು ಅಂತ ಹೇಳಿ ಅಂದುಕೊಂಡಿದ್ದೀರಿ ಅಥವಾ ಈಗಾಗಲೇ ನ್ಯಾಯಾಲಯದ ಮೆಟ್ಟಿಲನ್ನು ಏರಿದ್ದೀರಿ, ಕಾನೂನಾತ್ಮಕವಾದಂತಹ ಹೋರಾಟದಲ್ಲಿದ್ದೀರಿ, ಅದರಲ್ಲಿ ಸ್ವಲ್ಪ ಜಯದ ತಿರುವು ನಿಮಗೆ ಸಿಕ್ಕುವಂಥದ್ದಾಗತ್ತೆ. ವೈವಾಹಿಕ ಜೀವನದಲ್ಲಿ ಮಾತಿನಿಂದ ಬಿರುಕು ಬಿಡ್ತಕ್ಕಂತಹದ್ದು. ಸಾಂಸಾರಿಕವಾಗಿ ಮಾತನಾಡುವಾಗ ಆ ಮಾತು ಇಷ್ಟು ದಿವಸ ತಡೆದಂತಹ ತಾಳ್ಮೆಯನ್ನು ಒಂದೇ ಸಾರಿ ಹೊರಗೆ ಹಾಕ್ತಕ್ಕಂಥದ್ದಾಗತ್ತೆ. ಅದರಿಂದ ಅನರ್ಥಗಳು ಸಂಭವಿಸುತ್ತೆ. ಇಷ್ಟು ದಿವಸ ಹೀಗೇನಾ ಅನ್ನುವಂಥದ್ದು ಪ್ರಶ್ನೆಗಳು ಬರುತ್ತೆ. ಮಾತಾಡುವಾಗ ಸ್ವಲ್ಪ ಎಚ್ಚರಿಕೆ ಇರಲಿ. ಉದ್ಯೋಗವನ್ನು ಹುಡುಕ್ತಾ ಇರತಕ್ಕಂಥವ್ರಿಗೆ ಸ್ವಲ್ಪ ಮಟ್ಟಿಗೆ ಅನುಕೂಲವಾಗುವಂತಹ ಸಾಧ್ಯತೆ ಹೆಚ್ಚಾಗಿದೆ. ಧನಲಾಭವೂ ಕೂಡ ಆಗುವಂತಹ ದಿವಸ ಇದು. ಹಾಗಾಗಿ ಎಲ್ಲವೂ ಕೂಡ ಮನಸ್ಸಿಗೆ ಸಮಾಧಾನವನ್ನು ಕೊಡ್ತಕ್ಕಂಥದ್ದು. ಯಾವಾಗ ನಾವು ಅಂದುಕೊಂಡಂತಹ ಕೆಲವು ಕೆಲಸಗಳು ನಮ್ಮ ಇಚ್ಛೆಯಂತೆ ಆಗುತ್ತೋ ಆಗ ನಮ್ಮ ಮನಸ್ಸು ಸ್ವಲ್ಪ ನಿಧಾನವಾಗಿ ವಿಕೃತವಾಗೋದಕ್ಕೆ ಶುರುವಾಗುತ್ತೆ. ನಾವು ಆಡ್ತಕ್ಕಂತಹ ಮಾತು, ನಾವು ಕೂತ್ಕೊಳ್ಳುವಂತಹ ಶೈಲಿ ಇವೆಲ್ಲವೂ ಕೂಡ ಸಣ್ಣದಾಗಿ ಬದಲಾಗುತ್ತೆ. ದುರಹಂಕಾರ ತನ್ನಿಂದ ತಾನಾಗೆ ಆವರಿಸ್ಕೊಳ್ಳುತ್ತೆ. ಅದು ನಮಗೆ ತೊಂದರೆಯನ್ನು ಮಾಡುತ್ತೆ. ಅದು ಗೊತ್ತಿಲ್ಲದೆ ಹೋಗ್ಬಿಟ್ರೆ ದೊಡ್ಡದಾದಂತಹ ಕಷ್ಟವನ್ನು ಅನುಭವಿಸ್ತೀವಿ ಅಂತಕ್ಕಂಥದ್ದು. ಪ್ರತ್ಯಂಗಿರಾ ದೇವಿಯನ್ನು ಪ್ರಾರ್ಥನೆ ಮಾಡಿ ಶುಭವಾಗಿ. ಮಿಥುನ ರಾಶಿ. ಆರೋಗ್ಯದ ದೃಷ್ಟಿಯಿಂದ ಗಮನಿಸುವಾಗ ತಲೆನೋವಿನ ಸಮಸ್ಯೆ ನಿಮಗೆ ಕಾಡಬಹುದು. ಕಣ್ಣಿಗೆ ಸಂಬಂಧಪಟ್ಟಂತಹ ಸಣ್ಣ ಪುಟ್ಟ ವ್ಯತ್ಯಾಸಗಳು ಸಮಸ್ಯೆಗಳು ನಿಮಗೆ ಆಗಬಹುದು ಅನ್ನುವಂಥದ್ದು. ಜೊತೆಗೆ ಎಲ್ಲ ಅನುಕೂಲಗಳಿದ್ದರೂ ಕೂಡ ಅನುಭವಿಸುವಂತಹ ಯೋಗ ಈ ದಿವಸ ಇಲ್ಲ. ಗ್ರಹಗತಿಯ ಪರಿಣಾಮ ಅದು. ಗ್ರಹದ ಬಲ, ಗ್ರಹದ ಚಾರ ಹಾಗೆ ಮಾಡುವಂಥದ್ದಾಗತ್ತೆ. ಅದೆಲ್ಲವನ್ನು ಗಮನಿಸಿಕೊಂಡಾಗ ಇವೆಲ್ಲದಕ್ಕೂ ಮೀರಿದಂತಹ ಒಂದು ಶಕ್ತಿ ಏನೋ ಕೆಲಸ ಮಾಡ್ತಾ ಇದೆ ಅನ್ನುವಂತಹ ಒಂದು ತಾತ್ವಿಕ ನಂಬಿಕೆ ನಿಮ್ಮಲ್ಲಿ ದೃಢವಾಗಬೇಕೇ ಹೊರತು ಒರಟುತನದ ವಾದವಲ್ಲ ಅನ್ನುವಂಥದ್ದನ್ನು ತಿಳ್ಕೊಳ್ಬೇಕು. ನಕಾರಾತ್ಮಕವಾದಂತಹ ಆಲೋಚನೆಗಳು ಮನಸ್ಸಿನಲ್ಲಿ ಬರದೇ ಇರುವ ಹಾಗೆ ತಡಿಬೇಕು. ಏನು
ವಿಷಯವನ್ನು ಯೋಚನೆ ಮಾಡೋದಕ್ಕೆ ಹೊರಟರೂ ಕೂಡ ಮೊದಲು ಅದರಿಂದ ಏನು ಅನಾಹುತವಾಗುತ್ತೆ, ಏನು ತಪ್ಪಾಗುತ್ತೆ ಅನ್ನುವಂಥದ್ದೇ ಮನಸ್ಸಿಗೆ ಬಂದರೆ ಆ ವಿಷಯವನ್ನು ಧನಾತ್ಮಕವಾಗಿ ಯೋಚನೆ ಮಾಡ್ತಕ್ಕಂತಹ ಶಕ್ತಿ ಕಡಿಮೆ ಆಗಿಬಿಡುತ್ತೆ. ಅದು ದೊಡ್ಡದಾದಂತಹ ನಷ್ಟಕ್ಕೆ ಕಾರಣ. ಮಾನಸಿಕವಾದಂತಹ ಒತ್ತಡದಿಂದ ಕೋಪ ಹೆಚ್ಚಾಗಬಹುದು. ಕೋಪವನ್ನು ಆದಷ್ಟು ನಿಯಂತ್ರಣದಲ್ಲಿ ಇಟ್ಕೊಳ್ಬೇಕು. ಯಾಕೆ ಅಂತಂದರೆ ಕೋಪದಲ್ಲಿ ಆಡಿದಂತಹ ಮಾತು, ಕೋಪದಿಂದ ಮಾಡಿದಂತಹ ಕಾರ್ಯ ಇವೆಲ್ಲವೂ ಕೂಡ ದುಷ್ಪರಿಣಾಮಕ್ಕೆ ಕಾರಣವಾಗುತ್ತೆ ಹೊರತು ಅದರಿಂದ ಒಳಿತು ಅಂತಕ್ಕಂಥದ್ದು ಇರೋದಿಲ್ಲ. ನಿಮಗಾಗದಂತಹ ಮಾತನ್ನು ಕೇಳಿ ನಿಮಗೆ ಬೇಸರವಾಗುತ್ತೆ. ನಿಮ್ಮ ವಿಚಾರದಲ್ಲಿ ಇಲ್ಲಸಲ್ಲದ ಮಾತುಗಳನ್ನು, ಅಪವಾದಗಳನ್ನು, ಅಪಪ್ರಚಾರಗಳನ್ನು ಮಾಡಿದಾಗ ಮನಸ್ಸಿಗೆ ಬಹಳ ಬೇಸರವಾಗುತ್ತೆ. ನಾನು ಯಾಕಾದರೂ ಬದುಕಿದ್ದೀನಿ ಅನ್ನುವಷ್ಟರ ಮಟ್ಟಿಗೆ ನಿಮ್ಮ ಮನಸ್ಸು ಹೇಳುತ್ತೆ. ಸಂಭಾವಿತಸ್ಯ ಚಾಕೀರ್ತಿ ಮರಣಾದತಿರಿಚ್ಯತೆ. ಅಂದರೆ ನಮ್ಮದಲ್ಲದೆ ಇರತಕ್ಕಂತಹ ತಪ್ಪೇನಿದೆ, ಅಂತಹ ತಪ್ಪಿಗೆ ನಮ್ಮನ್ನು ಅಪಕೀರ್ತಿ ತಂದಂತಹದ್ದು ವಿಷಯ ಏನಿದೆ ಅದು ಸಾವಿಗಿಂತಲೂ ದೊಡ್ಡದಾದಂಥದ್ದು. ಅಂದರೆ ಯಾಕೆ ಬದುಕಿದ್ದೀನಿ ಅನ್ನುವಷ್ಟರ ಮಟ್ಟಿಗೆ ಮನಸ್ಸಿಗೆ ಹಿಂಸೆ ಆಗ್ತಕ್ಕಂಥದ್ದು. ನವಗ್ರಹ ಪೀಡಾ ಪರಿಹಾರ ಸ್ತೋತ್ರವನ್ನು ಪಠನೆ ಮಾಡಿ ಅಥವಾ ಶ್ರವಣ ಮಾಡಿ ನಿಮಗಿರತಕ್ಕಂತಹ ಆಪಾದನೆಗಳಾಗಲಿ, ಮಾನಸಿಕ ಖಿನ್ನತೆ ಆಗಲಿ, ಇವೆಲ್ಲವೂ ಕೂಡ ದೂರವಾಗಿ ನಿಮಗೆ ಶುಭವಾಗಿ. ಕರ್ಕಾಟಕ ರಾಶಿ, ವೃತ್ತಿ ಅಥವಾ ಉದ್ಯೋಗದಲ್ಲಿ ಏನೋ ವ್ಯತ್ಯಾಸಗಳಾಗಬಹುದು, ತೊಂದರೆಗಳಾಗಬಹುದು ಅನ್ನುವಂತಹ ಒಂದು ಚಿಂತೆ ಮನಸ್ಸಿನಿಂದ ದೂರವಾಗ್ತಕ್ಕಂತಹ ಸಮಯ. ಆ ರೀತಿಯ ಯಾವ ಅವಘಡಗಳು ಕೂಡ ಸಂಭವಿಸೋದಿಲ್ಲ ಅನ್ನುವಂತಹ ಒಂದು ನಂಬಿಕೆ, ಆ ವಿಶ್ವಾಸ ನಿಮ್ಮ ಮನಸ್ಸಿಗೆ ಮೂಡುವಂಥದ್ದಾಗತ್ತೆ. ವಿದ್ಯಾರ್ಥಿಗಳಿಗೆ ವಿಶೇಷವಾದಂತಹ ಯಶಸ್ಸನ್ನು ಕಾಣಲಿಕ್ಕೆ ಅವಕಾಶಗಳಾಗತ್ತೆ. ಆ ಯಶಸ್ಸಿನ ಹಾದಿ ನಿಮ್ಮ ಮಟ್ಟಿಗೆ ಅದು ತೆರೆಕೊಳ್ತಕ್ಕಂಥದ್ದಾಗತ್ತೆ. ಉದ್ಯೋಗದಲ್ಲಿ ಸ್ಥಾನಮಾನಗಳು ಸಿಗ್ತಕ್ಕಂತಹ ಸೂಚನೆಗಳಿದೆ. ಪ್ರಯಾಣದಲ್ಲಿ ಮಾತ್ರ ತೊಂದರೆ ಇದೆ, ಎಚ್ಚರಿಕೆಯನ್ನು ವಹಿಸಿ. ಅಂತಹ ಪ್ರಯಾಣ ಬೇಡವೇ ಬೇಡ. ಅನಿವಾರ್ಯವಾಗಿ ಮಾಡಬೇಕಾದಂತಹ ಪ್ರಯಾಣಗಳಾಗಲಿ ಅಥವಾ ದಿನನಿತ್ಯದ ಪ್ರಯಾಣಕ್ಕಾಗಲಿ ಯಾವುದೇ ರೀತಿಯ ಅಡ್ಡಿಗಳಿಲ್ಲ. ಆದರೆ ವಿಶೇಷವಾದಂತಹ ಪ್ರಯಾಣಗಳು, ಉದ್ದೇಶಿತವಾದಂತಹ ಕೆಲವು ಪ್ರಯಾಣಗಳು ಮುಂದೂಡಬೇಕಾದಂತಹ ಪರಿಸ್ಥಿತಿ ಒದಗಬಹುದು ಅನ್ನುವಂತಹ ಅರ್ಥ. ಬಾಕಿ ಬರಬೇಕಾದಂತಹ ಹಣ ನಿಮ್ಮ ಕೈ ಸೇರ್ತಕ್ಕಂತಹ ಯೋಗ. ನಿಮ್ಮ ಪರಿಶ್ರಮ ಏನೇ ಇದ್ದರೂ ಕೂಡ ಅದು ಯಾವುದು ಲೆಕ್ಕಕ್ಕೆ ಬರೋದಿಲ್ಲ. ಎಷ್ಟು ಕಷ್ಟಪಡ್ತಿರೋ ಆ ಕಷ್ಟ ನಿಮಗೆ ಮಾತ್ರ ಗೊತ್ತು ಅನ್ನುವಂಥದ್ದಾಗತ್ತೆ. ಕುಲದೇವತಾ ಪ್ರಾರ್ಥನೆಯನ್ನು ಮಾಡಿ. ಶುಭವಾಗಿ.